7 ಕಡೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ 1, 2, 3, 4 ಕಡೆ ಇದೆ, ಇನ್ನು 3 ಕಡೆ ಇದೆ. ನನಗೆ ನಮ್ಮ ಜನ ಭಾಳ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಮಗನ ರೀತಿ ಸಾಕಿದ್ದಾರೆ. ಅವ್ರ ಮಗನ ರೀತಿ ಸಾಕಿದ್ದಕ್ಕೆ ಅವ್ರಿಗೆ ಇವತ್ತು ಇಡೀ ರಾಜ್ಯಕ್ಕೆ ಸೇವೆ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇದಕ್ಕಿಂತ ಏನು ಬೇಕು ಸಂತೋಷ? ಯಾರು ಎಲ್ಲ ಇಡೀ ಊರೇ ಒಗ್ಗಟ್ಟಿನಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಜನರು ಪ್ರೀತಿ ನೋಡಿದ್ರೆ ಏನನ್ಸುತ್ತೆ ಸರ್? ಏನಿಲ್ಲ, ನಾವು ಅವ್ರಿಗೆ ನಂಬಿಕೆ ಇದೆ ನನ್ನ ಬಗ್ಗೆ. ನಾನು ಇದು ಮೊದಲು ಹೆಂಗಿತ್ತು ಈಗ ಏನು ಮಾಡಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲ ಆಸ್ತಿಗಳನ್ನ ನೀವು ಇಲ್ಲಿ ಬೇಕಾದ್ರೆ ಈಗ ಇಳಿದ್ಬಿಟ್ಟು ನೀವು ನೋಡಿ, ಇಲ್ಲ ಪಕ್ಕದ ಸ್ಕೂಲು, ಇಲ್ಲ 5 ಎಕರೆ ಸ್ಕೂಲು, ಇನ್ನೊಂದು ಕಡೆ 10 ಎಕರೆ ಎಲ್ಲ ಹಾಸ್ಟೆಲ್ಗಳು ಬೇರೆ ಎಲ್ಲ. ಇಲ್ಲಿ ಇನ್ನು ಕೋಟಳ್ಳಿ ನೋಡಿ, ಅಲ್ಲಿ 10 ಎಕರೆ ಬರ್ಕೊಟ್ಟಿದ್ದೀನಿ. ಹಿಂಗೆಲ್ಲ ನಮ್ಮ ಆಸ್ತಿಗಳೆಲ್ಲ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ಕೊಟ್ಬಿಟ್ಟಿದ್ದೀವಿ. ಕೋಟ್ಯಾಂತರ ರೂಪಾಯಿನ ಆಸ್ತಿ. ಅವ್ರಿಗೆ ನನ್ನ ಸ್ವಾರ್ಥಕ್ಕೇನಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಅಂಥದ್ದು ಯಾರು BJPಯವರು ಕ್ಯಾಂಡಿಡೇಟ್ ಮಾಡಿದ್ರು, ಇಲ್ಲ ಕುಮಾರಸ್ವಾಮಿ ಮಾಡಿದ್ರು, ಅವ್ರ ಊರಲ್ಲಿ ಯಾರಿಗಾರು ಇದ್ದಾರೆ ಈ ಕೆಲಸ ಮಾಡಿದ್ರು? ಏನಿಲ್ಲ. ನಾವಿರೋದೇ ಜನರಿಗೋಸ್ಕರ, ನಮ್ಮ ದೇಹ ಇರೋದೇ ಜನರಿಗೋಸ್ಕರ. ನಾವು ಅವ್ರಿಗೋಸ್ಕರ ಪ್ರಾಣ ಕೊಡ್ತಾ ಇದ್ದೀವಿ, ಅವರು ನಮಗೋಸ್ಕರ ಪ್ರಾಣ ಕೊಡ್ತಾ ಇದ್ದಾರೆ, ಪ್ರೀತಿ ತೋರಿಸ್ತಾ ಇದ್ದಾರೆ. ಸರಿ, ನಿಮ್ಮ ಆಪ್ತರ ಮನೆಗಳ ಮೇಲೆ ನಿರಂತರವಾಗಿ ಐಟಿ ದಾಳಿ ಆಗ್ತಾ ಇರುವಂಥದ್ದು, ಇವತ್ತು ಕೂಡ ದಾಳಿ ಆಗಿರುವಂಥದ್ದು ನೋಡಿ. ಇವತ್ತು ಎಲ್ಲ ಬೇಕು ಅಂತ ಈಗ ನೋಡಿ ನಮ್ಮ ಬ್ಲಾಕ್ ಅಧ್ಯಕ್ಷ ವಿಜಯ್ ದೇವ್, ನಮ್ಮ DC ಬ್ಯಾಂಕು ಏನು ಇಲ್ಲ, ಸುಮ್ಮನೆ ಹೋಗಿ 2 ದಿನ ಅವ್ರನ್ನ ಕೆಲಸ ಮಾಡೋಕ್ಕಿದ್ದಂಗೆ ತಡೆದ್ರು. ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಅವ್ರು ಏನಾದ್ರು ಮಾಡಿ ನಮಗೆ ಕೆಟ್ಟ ಹೆಸರು. ಒಬ್ಬ BJPಯವ್ರ ಮೇಲೆ ಹೋಗಿಲ್ವಲ್ಲ, ಎಲ್ಲ BJPಯವರು ದಳದವ್ರು ಏನು ದುಡ್ಡು ಹಂಚ್ತಾ ಇಲ್ವಾ? ಎಲ್ಲ ಕಡೆ ದುಡ್ಡು ಹಂಚ್ತಾ ಇದ್ದಾರೆ ಅವರು. ಯಾಕೆ ಹೋಗ್ತಾ ಇಲ್ಲ ಅವರು? ಬರೀ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನನಗೆ ನಮ್ಮ ಎಲ್ಲ ಕಡೆಯಿಂದ, ಮಂಡ್ಯದಿಂದ ಬಂತು, ಮೈಸೂರಿಂದ ಬಂತು, ಹಾಸನಿಂದ ಬಂತು, ಎಲ್ಲ ದಳದವರು ಎಲ್ಲ ಓಟ್ ಮೇಲೆ ದುಡ್ಡು ಕೊಡ್ತಾವ್ರೆ. ಅದನ್ನು ಈಗ ಯಾಕೆ ಈಗ ಕಣ್ಣು ಮುಚ್ಕೊಂಡು ಕೂತವ್ರ? ಇನ್ಕಮ್ ಟ್ಯಾಕ್ಸ್ ಅವರು, ಎಲೆಕ್ಷನ್ ಇವರು ಎಲ್ಲರೂ ಕೂಡ ಕಾನೂನು ಪ್ರೀತಿ ಕ್ರಮ ಕೈಗೊಳ್ಬೇಕು. ಇದು ನಮ್ಮವ್ರ ಮೇಲೆ ಮಾತ್ರ ಒಂದು ಚೀಟಿ ಮಡಿಕೊಬಿಟ್ಟವ್ರೆ. ಅಲ್ಲಿ ಯಾರೋ ಬೆಳಗಾಂ ಅಂತೀನಿ, ಅದೆಲ್ಲೋ ಹುಬ್ಳಿಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ದುಡ್ಡು ಅಂತೆ, DK ಶಿವಕುಮಾರ್ ಅಂತ ಹೇಳು ಅಂತ ಹೇಳ್ತಿದ್ರಂತೆ ಆಫೀಸರ್ಗಳು. ಆಮೇಲೆ ನಮ್ಮ ಸೂರಿ ಡ್ರೈವರ್ ಇಟ್ಕೊಂಡು ಅವ್ರ ಹೆಂಗಸ್ರಿಗೆಲ್ಲ ಜುಟ್ಟೆಲ್ಲ ಹಿಡಿದು ಎಳೆದಾಡಿ ಮಕ್ಳಿಗೆಲ್ಲ ಹೊಡೆದು ಡ್ರೈವರ್ಗೆಲ್ಲ ಮಾಡವ್ರೆ. ನಾನು ಕಂಪ್ಲೇಂಟ್ಗೆ FIR ಹಾಕ್ಸಿಸಿ ಒಳಗೆ ಹಾಕ್ಸ್ಬೇಕು ಅಂತಿದ್ದೆ. ಆಮೇಲೆ ಯಾರೋ ಬಂದು ಪಾಪ ಕೇಳ್ಕೊಂಡ್ರು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರೇ, ಬೇಡ ಸರ್ ನಾವು ವಿಚಾರಣೆ ಮಾಡ್ತೀವಿ ಅಂತೇಳಿ. ಆಮೇಲೆ ನಾನು ಸುಮ್ಮನೆ ಆದೆ. ಈಗೇನೋ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟವ್ರೆ. ನಾವು 7ನೇ ತಾರೀಕು ಮೇಲೆ 26ನೇ ತಾರೀಕು ಆದಮೇಲೆ ಅವ್ರನ್ನ ಕಳಿಸ್ಕೊಡ್ತೀವಿ. ಇಲ್ಲಾಂದರೆ ಪಾಪ ಅವರು ಹೆಂಗಸರು ಮಕ್ಳ ಜೊತೆ ಹೋಗ್ಬೇಕು. ಭಾಳ ದುರುಪಯೋಗ ನೋಡಿ ಅವ್ರ ಕೆಲಸ. ಅವ್ರಿಗೆ ಗೊತ್ತು ಎಲ್ಲೂ ದುಡ್ಡು ಸಿಕ್ಕಿಲ್ಲ, ದುಡ್ಡು ಇಲ್ಲ, ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಎಲ್ಲ ಒಂದು ದಿನ 2 ದಿನ ಎಲೆಕ್ಷನ್ನೇ ನಿಲ್ಲಿಸ್ಬೇಕು ಅಂತ ಈಗ ನಾನು ಕರೀತಾವ್ರೆ. ನೀವು ಬನ್ನಿ, ಧರಣಕ್ಕೆ ಬನ್ನಿ, ಸಿದ್ದರಾಮಯ್ಯ ಬನ್ನಿ ಅಂತ ನನಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನನಗೆ ಕರೀತಾವ್ರೆ. ನಮ್ಮ ರೂರಲ್ ಕ್ಷೇತ್ರದಿಂದ ಕರೀತಾ ಇದ್ದಾರೆ. ನೋಡೋಣ, ಇದಾದ್ಮೇಲೆ ಯೋಚನೆ ಮಾಡಿ ನೋಡ್ತೀನಿ. ಎದುರಿಸುವಂಥ ತಂತ್ರನ ಸರ್ ಏನಾದರೂ? ಎಲ್ಲ ಎದುರಿಸೋದು ಬೆದರಿಸೋದು ಏನಾದ್ರು ಮಾಡಿ ಅವ್ರಿಗೆ ಪಾರ್ಟಿ ಕ್ಯಾಂಡಿಡೇಟ್ ಸೋಲ್ತಾರಲ್ಲ, ಇದ್ರ ಮುಖಾಂತರ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರು ಮಾಡಿ ಕೆಲಸ ಮಾಡಿಸ್ಬೇಕು ಅಂತೇಳಿ ಇವತ್ತು ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.